ದರ್ಶನನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ನಲ್ಲಿ ಇನ್ನೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. A13 ರಕ್ಷಣೆಗೆ ಪೊಲೀಸರು ನಿಂತಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಆರೋಪಿ ದೀಪಕ್ ಅವನ ಮಾಹಿತಿಯನ್ನು ಬಹಿರಂಗಪಡಿಸದಂತೆ ಒತ್ತಡ ಕೇಳಿ ಬರ್ತಾ ಇದೆ. ದೀಪಕ್ ಫೋಟೋ ಲೀಕ್ ಮಾಡದಂತೆ ಡೀಲ್ ಮಾಡ್ಕೊಂಡಿದ್ದಾರಂತೆ. ಆದರೆ ನಾವು ಫೋಟೋ ಇಟ್ಬಿಡ್ತಾ ಇದ್ದೀವಿ, ನೋಡ್ಕೊಂಬಿಡಿಯಪ್ಪ. ನೀವು ಯಾರ ಜೊತೆಗಾದರೂ ಡೀಲ್ ಮಾಡ್ಕೊಳ್ರಿ. ಹಲೋ ಡೀಲ್ ಮಾಸ್ಟರ್ಸ್. ಪ್ರಭಾವಿ ರಾಜಕಾರಣಿ ಸೋದರಿ ಪುತ್ರ ಅಂತೆ. ಒಬ್ಬೊಬ್ಬೊಬ್ಬ ಹೌದೇನ್ರಿ? ಯಾವ ರಾಜಕಾರಣಿ ರೀ ಅದು? ಪ್ರಭಾವಿ ರಾಜಕಾರಣಿ ಸೋದರಿ ಪುತ್ರ ಅಂದ್ಬಿಟ್ರೆ ಮಾಡಬಾರ್ದು ಕಿರಾತಕ ಕೆಲಸಗಳೆಲ್ಲ ಮಾಡ್ಬೋದಾ? ಮಾಡ್ಬೋದು. ಬ್ಯಾಗ್ ಬಿಡಿ ಬೇಡ. ವಿಸ್ತಾರ ನ್ಯೂಸ್ನ ವರದಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಆಗಿದೆ. ಸಾರ್ವಜನಿಕ ಆಕ್ರೋಶಕ್ಕೆ ಪೊಲೀಸರು ಮಣಿದಿದ್ದಾರೆ. ಸ್ಟೇಷನ್ ಎದುರಿನ ರಸ್ತೆಗೆ ಹಾಕಿದಂಥ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸಿದ್ದಾರೆ. ಪೊಲೀಸರ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯಾರಿಕೇಡ್ ಹಾಕಿದ್ರ ಬಗ್ಗೆ ವಿಸ್ತಾರ ನ್ಯೂಸ್ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತು. ಅನ್ನಪೂರ್ಣೇಶ್ವರಿ ನಗರ ರಸ್ತೆ ಸಾರ್ವಜನಿಕರಿಗೆ ಮುಕ್ತ ಆಗಿದೆ. ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದು ವಾಹನ ಓಡಾಟಕ್ಕೆ ಈಗ ಮುಕ್ತ ಮಾಡಿಕೊಟ್ಟಿದ್ದಾರೆ. 2 ಕಡೆ ಬ್ಯಾರಿಕೇಡ್ಗಳನ್ನು ತೆಗೆದು ವಾಹನ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಹಾಕಿದ್ದಂಥ KSRP ವಾಹನವನ್ನು ತೆರವುಗೊಳಿಸಲಾಗಿದೆ. ಗಮನಿಸಿ ಫುಟೇಜ್ಗಳನ್ನು. VIP ಮೂಮೆಂಟ್ ಅಲ್ಲಪ್ಪ, ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಎದುರುಗಡೆ. ಆಮೇಲೆ ಶಾಮಿಯಾನ ಎಲ್ಲ ಹಾಕ್ಬೇಕಲ್ಲಪ್ಪ. ಅಲ್ಲಿ ನಾಳೆ ಪ್ರೋಗ್ರಾಮ್ ಇಟ್ಕೊಂಡವ್ರಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು. ಹೌದ್ರಿ, ಗೊತ್ತಿಲ್ಲನ್ರಿ, ನಾಳೆ ಭಾನುವಾರ ಪ್ರೋಗ್ರಾಮ್ ರೀ. ಅಲ್ಲಿ ಪೊಲೀಸ್ ಸ್ಟೇಷನ್ನು ಒಂದು ಪ್ರೋಗ್ರಾಮ್ಗೆ ಅಂತ ಬಾಡಿಗೆ ಕೊಟ್ಟವ್ರು ಕಣ್ರಿ. 25,000 ದಿನಕ್ಕೆ. ಹೌದ್ರಿ. ಆಮೇಲೆ ಹೊಸ ಕಾನೂನು ತಗೊಂಬರ್ತಾರ್ರಿ. ಇವಾಗ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಶಾಮಿಯಾನ ಹಾಕಿಕೊಡುವುದಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುವುದು ಮತ್ತು ಇದನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಅಂದ್ಬಿಟ್ಟು ನೆಕ್ಸ್ಟು ಗೌರ್ಮೆಂಟೇ ಒಂದು ಆರ್ಡರ್ ತತ್ತದ್ರಿ. ಪೊಲೀಸ್ ಸ್ಟೇಷನ್ನಲ್ಲಿ ಜಾಗ ಇರ್ತದಲ್ರಿ, ಇಷ್ಟು ಉದ್ದ, ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಪ್ರೋಗ್ರಾಮ್ ಮಾಡ್ಕೋಬೋದು. ನೋಡಿ, ನಾಳೆ ಯಾವ್ದಾರು ಮದುವೆಗಿದ್ವಿ, ನಿಮ್ಮ ಮಕ್ಕಳ ನಾಮಕರಣ ಏನಾದರೂ ಇದ್ದರೆ ಮಾಡ್ಕೋಬೋದು. ನೋಡಿ, ಶಾಮಿಯಾನೂ ಅವ್ರು ಹಾಕೊಡ್ತಾರೆ ಪೊಲೀಸರು. ಚೆನ್ನಾಗಿರ್ತದೆ ಬಿಡ್ರಿ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ವಕೀಲರ ನಿಯೋಗ ಭೇಟಿ ಕೊಟ್ಟಿದ್ದ ಆರೋಪಿಗಳಿಗೆ ವಿಶೇಷ ಆತಿಥ್ಯ ಹಿನ್ನೆಲೆ ಠಾಣೆಗೆ ಆಗಮಿಸಿದ್ದಾರೆ. ಮಾಹಿತಿ ಹಕ್ಕು ಅಡಿಯಲ್ಲಿ CCTVಯನ್ನು ಒದಗಿಸುವಂತೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ವೆರಿ ಗುಡ್. 48 ಗಂಟೆ ರೆಕಾರ್ಡ್ ಆದಂಥ CCTV ಒದಗಿಸೋದಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿ ನಮಗೆ ಠಾಣೆ CCTV ಫುಟೇಜ್ ಕೊಡಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಒಳಗೆ ವಕೀಲರು ತೆರಳಿದ್ದಾರೆ. ಎಸ್, ಗುಡ್ ಜಾಬ್, ಗ್ರೇಟ್. ದರ್ಶನನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸ್ತಾರ ನ್ಯೂಸ್ನಲ್ಲಿ ಇನ್ನೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. A13 ರಕ್ಷಣೆಗೆ ಪೊಲೀಸರು ನಿಂತಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಆರೋಪಿ ದೀಪಕ್ ಅವನ ಮಾಹಿತಿಯನ್ನು ಬಹಿರಂಗಪಡಿಸದಂತೆ ಒತ್ತಡ ಕೇಳಿ ಬರ್ತಾ ಇದೆ. ದೀಪಕ್ ಫೋಟೋ ಲೀಕ್ ಮಾಡದಂತೆ ಡೀಲ್ ಮಾಡ್ಕೊಂಡಿದ್ದಾರಂತೆ. ಆದರೆ ನಾವು ಫೋಟೋ ಇಟ್ಬಿಡ್ತಾ ಇದ್ದೀವಿ, ನೋಡ್ಕೊಂಬಿಡಿಯಪ್ಪ. ನೀವು ಯಾರ ಜೊತೆಗಾದರೂ ಡೀಲ್ ಮಾಡ್ಕೊಳ್ರಿ. ಹಲೋ ಡೀಲ್ ಮಾಸ್ಟರ್ಸ್. ಪ್ರಭಾವಿ ರಾಜಕಾರಣಿ ಸೋದರಿ ಪುತ್ರ ಅಂತೆ. ಒಬ್ಬೊಬ್ಬೊಬ್ಬ ಹೌದೇನ್ರಿ? ಯಾವ ರಾಜಕಾರಣಿ ರೀ ಅದು? ಪ್ರಭಾವಿ ರಾಜಕಾರಣಿ ಸೋದರಿ ಪುತ್ರ ಅಂದ್ಬಿಟ್ರೆ ಮಾಡಬಾರ್ದು ಕಿರಾತಕ ಕೆಲಸಗಳೆಲ್ಲ ಮಾಡ್ಬೋದಾ? ಮಾಡ್ಬೋದು. ಬ್ಯಾಗ್ ಬಿಡಿ ಬೇಡ. ವಿಸ್ತಾರ ನ್ಯೂಸ್ನ ವರದಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೂಪರ್ ಫಾಸ್ಟ್ ಇಂಪ್ಯಾಕ್ಟ್ ಆಗಿದೆ. ಸಾರ್ವಜನಿಕ ಆಕ್ರೋಶಕ್ಕೆ ಪೊಲೀಸರು ಮಣಿದಿದ್ದಾರೆ. ಸ್ಟೇಷನ್ ಎದುರಿನ ರಸ್ತೆಗೆ ಹಾಕಿದಂಥ ಬ್ಯಾರಿಕೇಡ್ಗಳನ್ನು ತೆರವುಗೊಳಿಸಿದ್ದಾರೆ. ಪೊಲೀಸರ ನಡೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬ್ಯಾರಿಕೇಡ್ ಹಾಕಿದ್ರ ಬಗ್ಗೆ ವಿಸ್ತಾರ ನ್ಯೂಸ್ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತು. ಅನ್ನಪೂರ್ಣೇಶ್ವರಿ ನಗರ ರಸ್ತೆ ಸಾರ್ವಜನಿಕರಿಗೆ ಮುಕ್ತ ಆಗಿದೆ. ಸಾರ್ವಜನಿಕರ ಆಕ್ರೋಶಕ್ಕೆ ಮಣಿದು ವಾಹನ ಓಡಾಟಕ್ಕೆ ಈಗ ಮುಕ್ತ ಮಾಡಿಕೊಟ್ಟಿದ್ದಾರೆ. 2 ಕಡೆ ಬ್ಯಾರಿಕೇಡ್ಗಳನ್ನು ತೆಗೆದು ವಾಹನ ಓಡಾಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ರಸ್ತೆಗೆ ಅಡ್ಡಲಾಗಿ ಹಾಕಿದ್ದಂಥ KSRP ವಾಹನವನ್ನು ತೆರವುಗೊಳಿಸಲಾಗಿದೆ. ಗಮನಿಸಿ ಫುಟೇಜ್ಗಳನ್ನು. VIP ಮೂಮೆಂಟ್ ಅಲ್ಲಪ್ಪ, ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಎದುರುಗಡೆ. ಆಮೇಲೆ ಶಾಮಿಯಾನ ಎಲ್ಲ ಹಾಕ್ಬೇಕಲ್ಲಪ್ಪ. ಅಲ್ಲಿ ನಾಳೆ ಪ್ರೋಗ್ರಾಮ್ ಇಟ್ಕೊಂಡವ್ರಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು. ಹೌದ್ರಿ, ಗೊತ್ತಿಲ್ಲನ್ರಿ, ನಾಳೆ ಭಾನುವಾರ ಪ್ರೋಗ್ರಾಮ್ ರೀ. ಅಲ್ಲಿ ಪೊಲೀಸ್ ಸ್ಟೇಷನ್ನು ಒಂದು ಪ್ರೋಗ್ರಾಮ್ಗೆ ಅಂತ ಬಾಡಿಗೆ ಕೊಟ್ಟವ್ರು ಕಣ್ರಿ. 25,000 ದಿನಕ್ಕೆ.
ಹೌದ್ರಿ. ಆಮೇಲೆ ಹೊಸ ಕಾನೂನು ತಗೊಂಬರ್ತಾರ್ರಿ ಇವಾಗ. ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಶಾಮಿಯಾನ ಹಾಕಿಕೊಡುವುದಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುವುದು ಮತ್ತು ಇದನ್ನು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಬಳಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಅಂದ್ಬಿಟ್ಟು ನೆಕ್ಸ್ಟು ಗೌರ್ಮೆಂಟೇ ಒಂದು ಆರ್ಡರ್ ತತ್ತದ್ರಿ. ಪೊಲೀಸ್ ಸ್ಟೇಷನ್ನಲ್ಲಿ ಜಾಗ ಇರ್ತದಲ್ರಿ, ಇಷ್ಟು ಉದ್ದ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ಪ್ರೋಗ್ರಾಮ್ ಮಾಡ್ಕೋಬೋದು. ನೋಡಿ, ನಾಳೆ ಯಾವ್ದಾರ ಮದುವೆಗಿದ್ವಿ, ನಿಮ್ಮ ಮಕ್ಕಳು ನಾಮಕರಣ ಏನಾದರೂ ಇದ್ದರೆ ಮಾಡ್ಕೋಬೋದು ನೋಡಿ. ಶಾಮಿಯಾನೂ ಅವ್ರು ಹಾಕ್ಕೊಡ್ತಾರೆ ಪೊಲೀಸರು. ಚೆನ್ನಾಗಿರ್ತದೆ ಬಿಡ್ರಿ. ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ವಕೀಲರ ನಿಯೋಗ ಭೇಟಿ ಕೊಟ್ಟಿದ್ದ ಆರೋಪಿಗಳಿಗೆ ವಿಶೇಷ ಆತಿಥ್ಯ ಹಿನ್ನೆಲೆ ಠಾಣೆಗೆ ಆಗಮಿಸಿದ್ದಾರೆ. ಮಾಹಿತಿ ಹಕ್ಕು ಅಡಿಯಲ್ಲಿ CCTVಯನ್ನು ಒದಗಿಸುವಂತೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ವೆರಿ ಗುಡ್. 48 ಗಂಟೆ ರೆಕಾರ್ಡ್ ಆದಂಥ CCTV ಒದಗಿಸೋದಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿ ನಮಗೆ ಠಾಣೆ CCTV ಫುಟೇಜ್ ಕೊಡಿ. ಅನ್ನಪೂರ್ಣೇಶ್ವರ ನಗರ ಠಾಣೆಗೆ ಒಳಗೆ ವಕೀಲರು ತೆರಳಿದ್ದಾರೆ. ಎಸ್, ಗುಡ್ ಜಾಬ್, ಗ್ರೇಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.